ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರ ದಿನನೇ ನಮಗೆ ಒಳ್ಳೆ ಸುದ್ದಿ ಬಂದಿದೆ. ಆ್ಯಸ್ ಯೂಶುವಲ್ ಏನು ಪಾಪ ಕುಮಾರಸ್ವಾಮಿದು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ, ಕೇತುಗಾನ ಹಳ್ಳಿದು ಅಷ್ಟೆಕ್ರೆ ಇದು, ಅದರಲ್ಲೂ ಅಯೋಗ್ಯ ಪವರ್ ಟಿ ವಿ ಏನು ಹೊಡೆದಿದ್ದು ಏನದು ಕೆಂಪು ತೋಟದ ರಹಸ್ಯ ಅದು ಇದು ಏನು ರಾಜಕಾರಣಿಗಳು ಮಾತಾಡಿದ್ದು JCBನ ಕರ್ಕೊಂಡೋಗಿದ್ದು ಅಧಿಕಾರಿಗಳಿಂದ ಸರ್ವೆ ಮಾಡಿಸಿದ್ದು. ಸೊ ಇವತ್ತು ಸ್ನೇಹಿತರೆ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಪ್ರಶ್ನೆ ಮಾಡಿದೆ, ಯಾವ ಆಧಾರದ ಮೇಲೆ ನೀವು SITನ ರಚನೆ ಮಾಡಿದ್ದೀರಾ, ನೀವು ಅಫಿಡವಿಟ್ನ ಸಲ್ಲಿಸಿ. ಸೊ ಇದು ಒಂದು ಜಯ. ಇದು ಇನ್ನೂ ಮುಂದೆ ನಡೆಯುತ್ತೆ. ಇದು CD ಶಿವ ಇದಾನಲ್ಲ, ಅವನು ಏನು ಮಾಡೋಕ್ಕೂ ಎಸೋನಲ್ಲ. ಇರಲಿ, ನಮಗೆ ಸದ್ಯಕ್ಕೆ ಜಯ. ಇವಾಗ ಎಲ್ಲೋಗಿದ್ದಾನೆ ಪವರ್ ಟಿ ವಿ ಅವನು, ಮಾನ ಮರ್ಯಾದೆ ಇಲ್ಲದೆ ಇರೋನು. ಇವತ್ತು ಹಾಕ್ಬೇಕಲ್ವ ಅವನು, ಅವತ್ತು ಹಾಕಿದ್ದಂಗೆ. ಸೊ ಸ್ನೇಹಿತರೆ, ಸತ್ಯಕ್ಕೆ ಯಾವತ್ತು ಜಯ ಇರುತ್ತೆ. ನಾನು ಹೇಳೋದು, ಅಲ್ಲಿ ಒತ್ತುವರಿ ಆಗಿದೆಯೋ ಆಗಿಲ್ವೋ ಇಲ್ಲ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ನೋಡ್ದಂಗೆ ಯಾರ್ದೋ ಒಬ್ರದ್ದು ಒಂದು ಸರ್ವೆ ನಂಬರಲ್ಲಿ 2 ಎಕರೆ ಸಾಗುವಳಿ ಆಗಿತ್ತು, ಎಲ್ಲವೂ ಆಗಿತ್ತು. ಏನಪ್ಪ ಅಂದರೆ ಅವರು ಅಪ್ಪನ ಹೆಸರಲ್ಲಿ ಪಾಣಿ ಬರ್ತಿರಲಿಲ್ಲ ಅದು. ಸೊ ಅದಕ್ಕೆ ಅರ್ಜಿ ಕೊಟ್ಟಿದ್ದಕ್ಕೆ ಒಂದೇ ಸರ್ವೆ ನಂಬರ್ನ, ಈಗ ಉದಾಹರಣೆಗೆ 111 ಸರ್ವೆ ನಂಬರಲ್ಲಿ 237 ಅಂತಲೂ ಮಾಡಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕೊಟ್ಟಿರಲಿಲ್ಲ. ತದನಂತರದಲ್ಲಿ ಒಂದೇ ಸರ್ವೆ ನಂಬರ್ನ 5 ಸಲ ಮಾಡಿದರು. ಹಂಗನ್ಬಿಟ್ಟು ಅವ್ರು ಒತ್ತುವರಿ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ ಅಂತನ. ಸೊ ಪ್ರೊಸೀಜರ್ ಹಂಗಿದೆ. ಪಾಪ ಜಗತ್ತಿನ ಅತಿ ದೊಡ್ಡ ಲೈಂಗಿಕಗಳ ತಜ್ಞ ಕೃಷ್ಣ ಬೈರೇಗೌಡ ಅವ್ನು ಮಾಡಬೇಕಲ್ಲ, ಇದು ಸರಿಯಲ್ಲ. ಇವ್ರು ಯಾಸಕ್ಕೆ ಇಷ್ಟು ಬೆಂಕಿ ಹಾಕ್ತು ನಿಮ್ಮದು ರಾಜ್ಯ ಸರ್ಕಾರನ. ಥೂ ಪ್ರಿಯಾಂಕಾ ಖರ್ಗೆಗೆ ವೀಸಾ ಕೊಡೋದಿಲ್ಲ. ಸೊ ಗ್ರೇಟೆಸ್ಟ್ ಸೆಟ್ ಬ್ಯಾಕ್ ಟು ದ ಕರ್ನಾಟಕ ಗೌರ್ಮೆಂಟು. ನಿಮ್ಗೇನಾರ ಮಾನ ಮರ್ಯಾದೆ ಇದ್ದರೆ ಅಯೋಗ್ಯರ ಪರಮಾವಧಿಗಳ ರಾಜರಿಗೆ 3,014 ಕೋಟಿ ಕೊಡಬೇಕು. ಇಲ್ಲಿ ಬಂದು ಸ್ಟೇ ಆಯಿತು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ? DK ಶಿವು ಈಗ ನೀನು ಉತ್ತರ ಕೊಡಬೇಕಲ್ಲ. ತಿಹಾರ್ ಜೈಲಕ್ಕಿ ಏನಕ್ಕೆ, ಏನು ಎತ್ತ? ಅಪ್ಪ ಕರ್ನಾಟಕದ ಜನತೆ ಇವಾಗಲಾರು ಅರ್ಥ ಮಾಡ್ಕೊಳ್ರಿ. ಈ ಸರ್ಕಾರ ಏನು, ನಮಗೆ ಮುಸ್ಲಿಮ್ಸ್ ಅಂತೂ ಓಟ್ ಹಾಕಲ್ಲ. SC STಗಳು ಒಂದು 20% ಈ ಕಡೆ ವಾಲಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ ಆಯಿತಾ. ದಯವಿಟ್ಟು ಒಕ್ಕಲಿಗರು ಲಿಂಗಾಯತರು ಜೊತೆಗೆ ಎಲ್ಲರೂ ನಮ್ಮನ್ನ ಬೆಂಬಲಿಸೋ ಅಂಥ ಮುಸ್ಲಿಮ್ಸು ನಾಯಕರು ಎಲ್ಲರೂ ಇವಾಗಲಾರು ಒಟ್ಟಾಗಿ NDAನ ತರದೇ ಇದ್ದರೆ ಈ ಕತೆ ಇಷ್ಟೆ. ನನಗೆ ಒಂದಂತೂ ಖುಷಿ, ಕೋರ್ಟು ಲೇಟ್ ಆದ್ರೂ ಸತ್ಯಕ್ಕೆ ಜಯ ಇರುತ್ತೆ. ಇದನ್ನೇ ನಾನು ಹೇಳ್ತಿರೋದು. ಸಂವಿಧಾನ ಮಸ್ಟ್ ಬಿ ಚೇಂಜ್ ಆಗಬೇಕು. ಭಾರತೀಯ ನೀತಿ ಸಂಹಿತೆ ಕಾಯ್ದೆಗಳು ಬರಬೇಕು. ಇವೆಲ್ಲವೂ ಒದ್ದೋಡಿಸ್ಬೇಕು. ಈಗಿರೋ ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ. ಈಗಿರೋ ಸಂವಿಧಾನ ಅಸಹ್ಯದ ಸಂವಿಧಾನ, ಈಗಿರೋ ಸಂವಿಧಾನ ನ್ಯೂನ್ಯತೆ ಸಂವಿಧಾನ, ಈಗಿರೋ ಸಂವಿಧಾನ ಡಿಫಾಲ್ಟ್ ಸಂವಿಧಾನ, ಈಗಿರೋ ಸಂವಿಧಾನ ತಲೆ ಹಿಡಿಯೋರಿಗೆ, ತಲೆ ಹೊಡೆಯೋರಿಗೆ, ತಲೆ ಕಾಕರಿಗೆ ಒಂದು ರಕ್ಷಣೆ ಕೊಡುವಂಥ ಸಂವಿಧಾನ. ಹಂಗನ್ಬಿಟ್ಟು ಅವಾಗ ಮಾಡಿರೋದು ಸರಿಯಲ್ವಾ ತಪ್ಪಲ್ವಾ ಅಂತ ಅಂದರೆ, ಅವತ್ತಿನ ಕಾಲಕ್ಕೆ ನನ್ನ ಸಂವಿಧಾನ ಶ್ರೇಷ್ಠ ಸಂವಿಧಾನ, ನನ್ನ ಸಂವಿಧಾನ ಹೆಮ್ಮೆಯ ಸಂವಿಧಾನ. ಈ ಕಾಂಗ್ರೆಸ್ ಅವರು 50 ವರ್ಷ ಆಳಿ ಏನು ಮಾಡ್ಕೊಂಡು ಬಂದಿದ್ದಾರೆ, ಈ ಥರ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದು ಇನ್ನು ಮುಂದೆ ನಡೆಯಲ್ಲ. ಇವತ್ತು 370 ಹೋಯ್ತು, ಇನ್ನೊಂದು ವಕಾಫ್ ಬೋರ್ಡ್ ಹೋಯ್ತು, ಅದೇ ರೀತಿ ರಿಸರ್ವೇಷನ್ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ರಿಸರ್ವೇಷನ್ಗಿಂತ ಹೆಚ್ಚಿಗೆ ಈ ಒಂದು ಇದರಲ್ಲಿ ಸಂವಿಧಾನಗಳ ನ್ಯೂನ್ಯತೆಗಳು ಹೋಗಬೇಕು, ಅದನ್ನು ಹೋಗುತ್ತೆ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್. ನಮಸ್ಕಾರ.